ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ಇವಾಗ ನಾನು ನಮ್ಮ ಫ್ರೆಂಡ್ ಮನೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾನು ನನ್ನ ಫ್ರೆಂಡ್ ಅಮ್ಮನ ನೋಡಿದ್ದೀರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಾಮನ ಪಿಕ್ಚರ್ಗೆ ಹೋಗ್ತಾ ಇದ್ದೀವಿ. ಧನುಷ್ ಸರ್ದು ಹೊಸ ಫಿಲಮ್ ರಿಲೀಸ್ ಆಗಿದೆಯಲ್ಲ ವಾಮನ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಎಂಟು ತನಕ ನೋಡಿ. ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಮಾಡ್ಕೊಳ್ಳಿ. ಸೂಪರ್ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಈಗ ಬನ್ನಿ, ಹೋಗ್ತಾ ಇದ್ದೀವಿ ಥಿಯೇಟ್ರ್ ಹತ್ರ. ನೋಡಿ ಫ್ರೆಂಡ್ ಬಂದವನೇ, ಬನ್ನಿ ಈಗ ಹೋಗೋಣ. ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಥಿಯೇಟ್ರ್ ಹತ್ರಕ್ಕೆ ಹೋದ್ಮೇಲೆ. ಗೈಸ್, ಇವತ್ತು ಥಿಯೇಟ್ರ್ ಹತ್ರ ಬಂದಿದ್ದೀವಿ. ನೋಡಿ, ಜನ ಸಾಗರ ಇನ್ನೂ ಶೋ ಬಿಟ್ಟಿಲ್ಲ. ಶೋ ಬಿಟ್ಟಾದ್ಮೇಲೆ ಇನ್ನೂ ಟಿಕೆಟ್ ತೊಗೋಬೇಕು. ಟಿಕೆಟ್ ತಗೊಂಡ ಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್, ಇವಾಗ ಥಿಯೇಟ್ರ್ ಒಳಗೆ ಎಂಟ್ರ್ ಆಗಿದ್ದೀವಿ. ನೋಡಿ ತೋರಿಸ್ತೀನಿ, ಯಾರೂ ಇಲ್ಲ, ನಾವಿಬ್ಬರೇ. ಫುಲ್ ಖಾಲಿ. ಇಂಥ ಟೈಮಲ್ಲಿ ಯಾವ್ದಾರ ದೇವದ ಫಿಲಮ್ ನೋಡೋಕೆ ಬರ್ಬೇಕಾಯ್ತು. ನೋಡಿ ಕೆಳಗಡೆ ನೋಡಿ, ಫುಲ್ ಖಾಲಿ, ಯಾರೂ ಇಲ್ಲ. ಈಗ ಇಬ್ಬರೇ ಬಂದರೆ ನೀವು ಒಬ್ಬರು ಇಬ್ಬರು ಬರ್ಬೋದು. ಬನ್ನಿ, ಈಗ ಸದ್ಯಕ್ಕೆ ಇಬ್ಬರೇ ಇದೀವಿ. ಎಲ್ಲಿ ಬೇಕಲ್ಲ ಉಜ್ಜಾಡಿ ಅಂದರೆ ಎಲ್ಲಿ ಬೇಕಾದ್ರೂ ಕೂತ್ಕಾಡಿ ಅಂತ. ಗೈಸ್, ಪ್ರೊಜೆಕ್ಟರ್ ರೂಮ್ ನೋಡ್ತೀರಾ, ಯಾರೂ ಇಲ್ಲ, ಅದಕ್ಕೆ ನೋಡ್ತೀವಿ. ನೋಡಿ ಇಷ್ಟೇ, ಖಾಲಿ ಬರುತ್ತೆ ಮೂವಿ. ಈ ಪ್ರೊಜೆಕ್ಟರ್ನ ಹಿಂಗೆ ಎತ್ಕೊಬಿಡೋಣ, ಗ್ಲಾಸ್ ಹೊಡೆದ್ಬಿಟ್ಟು ಜೋಬಳಿಗೆ ಹಾಕೊಂಡು ಹೋಗ್ಬೇಕು. ನೋಡಿ, ಯಾರೂ ಇಲ್ಲ, ಖಾಲಿ. ಯಾರೋ ಇಬ್ಬರು ಬಂದರು ಅಷ್ಟೇ. ಫುಲ್ ಎಲ್ಲ ಒಂದು ಕಡೆ ಸೀಟ್ನ ಚೂಸ್ ಮಾಡ್ಕೊಂಡು ಕೂತ್ಕೋಬೇಕಷ್ಟೇ. ಈಗ ಬನ್ನಿ, ಈಗ ಇಲ್ಲೆಲ್ಲ ಬಿಟ್ಟವರೆಲ್ಲನೂ. ಬನ್ನಿ ಹೋಗೋಣ. ಗೈಸ್, ಎಲ್ಲ ಒಂದು ಕಡೆ ಟಾಪಲ್ಲಿ ಕೂತ್ಕೊಂಡು ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನೋಡಿ, ಯಾರೂ ಇಲ್ಲ. ಇಂಥ ಟೈಮಲ್ಲಿ ಯಾವುದಾದ್ರೂ ಒಂದು ದೇವದ ಮೂವಿ ನೋಡಬೇಕು, ಚೆನ್ನಾಗಿರುತ್ತೆ. ಗೈಸ್, ಈಗ ಮತ್ತೆ ಅದು ಯಾಕೋ ಸೀಟ್ ಇದಾಯ್ತಿಲ್ಲ ಅಂದ್ಬಿಟ್ಟು ಮತ್ತೆ ಈಗ ಬಂದು ಒಂಚೂರು ಮುಂದೆ ಕೂತ್ಕೊಂಡಿದ್ದೀವಿ. ಯಾರೂ ಇಲ್ಲ ಇಲ್ಲಿ. ಈಗ ಯಾರು ಬರ್ತಿದ್ದಾರೆ, ಮುಂದೆ ಬಂದು ಕೂತ್ಕೊಂಡಿದ್ದೀವಿ. ಇನ್ನೂ ಫಿಲಮ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ಒಂದು 2 ಕ್ಲಿಪ್ ತೋರಿಸ್ತೀನಿ ಅಷ್ಟೇ. ವೈರಸ್ ಏನು ಮಾಡೋಕ್ಕೋಗಲ್ಲ. ಗೈಸ್, ಇವಾಗ ಮೂವಿ ಸ್ಟಾರ್ಟ್ ಆಗಿದೆ. ಬನ್ನಿ ತೋರಿಸ್ತೀನಿ ಅವಾಗ ಒಂದು ಕ್ಲಿಪ್ಪು. ಇಂಟ್ರೋಲ್ ಬಿಟ್ಟು ಹೊರಗಡೆ ಬಂದಿದ್ದೀವಿ. ಮೂವಿ ರಿವ್ಯೂ ಎಂಡಲ್ಲಿ ಕೊಡ್ತೀನಿ, ಈಗ ಕೊಡಲ್ಲ. ಈಗ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ ತಿನ್ನೋಕ್ಕೆ. ಎಣ್ಣೆ ಹೊಡಿತೀವಿ. ಫಿಲಮ್ ಮುಗೀತು, ಬನ್ನಿ ಗೆದ್ದೋಗೋಣ. ಇಲ್ಲೇ ಕೂತ್ಕೊಂಡು ಹೊಡೆದಾಕ್ಬಿಡ್ತೀನಿ. ಗೈಸ್, ಫಿಲಮ್ ಮುಗೀತು. ರಿವ್ಯೂನ ಮನೆಗೆ ಹೋಗ್ಕೊಡ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ಗೈಸ್, ಇವಾಗ ಫಲೂದ ಪುಡಿ ಅಂತ ಬಂದಿದ್ದೀವಿ. ಬನ್ನಿ ಕುಡಿತೀರಿ ಫಲೂದವ, ತೋರಿಸ್ತೀನಿ ನಿಮಗೆ. ಸಖತ್ತಾಗಿರುತ್ತೆ ಮಾತ್ರ. ಗೈಸ್, ಇವಾಗ ಫಲೂದ ಕುಡಿತಾ ಇದ್ದೀವಿ. ಕುಡ್ದಾದ್ಮೇಲೆ ಸಿಗ್ತೀನಿ. ಮನೆಗೆ ಹೋದ್ಮೇಲೆ ಪಕ್ಕ ರಿವ್ಯೂ ಕೊಡ್ತೀನಿ. ಅಲ್ಲಿ ಗಂಟೆ ವೆಯ್ಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಹತ್ರಕ್ಕೆ. ಈ ಜಾಗ ಯಾವುದಂತ ನೋಡಿದ್ರೆ ಗೈಸ್, ನಾನು ಫಸ್ಟ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಜಾತ್ರೆ ಫುಲ್ಲು ನೋಡಿ, ತೇರು ಈಗ ಮುಚ್ಚಿಬಿಟ್ಟವ್ರೆ. ಅದಿನ್ನೂ ಹೊರಗೆ ಬರೋದು ಯಾವಾಗ ಹೇಳಿ, ನೆಕ್ಸ್ಟ್ ಮಾರ್ಚ್ಗೆ. ಹೊಳೆಸಿಪುರ ಗ್ರ್ಯಾಂಡ್ ಹಬ್ಬ. ನೋಡಿ, ಅವತ್ತು ತೇರ ಹತ್ರ ಹಿಂಗೆ ಹೋಳಿ ಆಡ್ಕೊಂಡು ಹುಡುಗರಿಗೆಲ್ಲ ಬಡ್ದು ಎಲ್ಲ ಹೋಯ್ತಿದ್ದು. ಇವಾಗ ನೋಡಿ ಹೆಂಗಿದೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಬನ್ನಿ, ದೇವಸ್ಥಾನಕ್ಕೆ ಬರ್ಬೇಕು ಗಾಯ್ಸ್, ದೇವಸ್ಥಾನಕ್ಕೆ ಬರೋಣ. ಬನ್ನಿ, ಆಶೀರ್ವಾದ ಪಡೀರಿ. ನೋಡಿ ಗಾಯ್ಸ್, ದೇವಸ್ಥಾನ ನೋಡ್ಕೊಳ್ಳಿ ಗಾಯ್ಸ್. ಮನೆಗೆ ಹೋಗಿ ರಿವ್ಯೂ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಗಂಟೆ ನೋಡ್ತಾ ಇರಿ ಪ್ಲೀಸ್. ಯಾರೋ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಮನೆಗೆ ಬಂದೆ, ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು. ಗೈಸ್, ಹೇಳಿದ್ದೆ ರಿವ್ಯೂ ಹೆಂಗಿತ್ತು ಅಂತ ಹೇಳ್ತೀನಿ, ಫಿಲಮ್ ಹೋಗಿತ್ತು ಅಂತ. ಗೈಸ್, ಮೂವಿ ರಿವ್ಯೂ ಹೇಳಬೇಕು ಅಂದರೆ
ಆ್ಯಕ್ಷನ್ ಮೂವೀಸ್ ಯಾರಿಗೆ ತುಂಬ ಇಷ್ಟ ಆಗುತ್ತೋ ಅವರಿಗೆ ಈ ಮೂವಿ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ನನಗೂ ತುಂಬ ಇಷ್ಟ ಆಯಿತು. ನನಗೂ ಆ್ಯಕ್ಷನ್ ಮೂವೀಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಇದರಲ್ಲಿ ಧನ್ವೀರ್ ಅವ್ರ ಲುಕ್ಕು ಕೊನೆ ತನಕ ಚೇಂಜ್ ಆಗಲ್ಲ. ಸೇಮ್ ಲುಕ್ಕು, ಅದೇ ಮಾಸು, ಅದೇ ಸ್ಟೈಲು, ಸಕ್ಕತ್ತಾಗಿತ್ತು. ಮತ್ತು ನನಗೆ ಈ ಫಿಲಮಲ್ಲಿ ನೋಡಿದ್ದು ಫೇವ್ರೆಟ್ ಸೀನ್ ಅಂದರೆ ಯಾವುದಂದ್ರೆ ಗೊತ್ತಾ, ಅವರು ಟಿ ವಿ ಮುಂದೆ ಕೂತಾಗ ಟಿ ವಿಲಿ ಡಿ ಬಾಸ್ ಅವ್ರದ್ದು ಚಕ್ರವರ್ತಿ ಮೂವಿದು ಒಂದು ಮಳೆ ಬಿಲ್ಲು ಸಾಂಗ್ ಬರ್ತಾ ಇರುತ್ತೆ. ಅವಾಗ ಅವರು ಅವ್ರ ಲವರ್ನ ಅಂದರೆ ಅವ್ರ ಹುಡುಗಿನ ಫೀಲ್ ಮಾಡ್ತಾರೆ ಆ ಸಾಂಗ್ ನೋಡ್ಕೊಂಡು. ಅದು ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಡಿ ಬಾಸ್ ಸಾಂಗ್ ಬಂದಿದ್ದು ಮಾತ್ರ ಇನ್ನೂ ತುಂಬ ಇಷ್ಟ ಆಯಿತು. ಇನ್ನು ಯಾರ್ಯಾರು ಈ ಮೂವಿ ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ. ಯಾರು ಪೈರಸಿ ಮಾಡೋಕ್ಕೆ ಹೋಗ್ಬಿಡಿ ಥಿಯೇಟ್ರಿಗೆ ಹೋದಾಗ. ಹಂಗೆ ಒಂದೊಂದು ಕ್ಲಿಪ್ಗಳು ಬಿಡಿ ಅಷ್ಟೇ, ಸುಮ್ಮನೆ ತೋರಿಸಿ ಹೀರೋ ಎಂಟ್ರಿ ಆ ಥರ ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ ಮಾಡಿದ್ದೀವಿ. ಆದರೆ ಫುಲ್ಲು ವೀಡಿಯೋ ಯಾರು ಪೈರಸಿ ಮಾಡೋಕ್ಕೆ ಹೋಗಬೇಡಿ. ನನಗೂ ಇಷ್ಟ ಆಯಿತು ಮೂವಿ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ನಂಗೆ ತುಂಬ ಇಷ್ಟ ಆಯಿತು. ಮದರ್ ಸೆಂಟಿಮೆಂಟ್ ಇದೆ ಜಾಸ್ತಿ. ಮದರ್ ಸೆಂಟಿಮೆಂಟು ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.